ನಮಸ್ಕಾರ ಎಲ್ಲರಿಗೂ. ಈ ವರ್ಷ ರಥಸಪ್ತಮಿ ದಿವಸ ನಾವು ಗೋವಾದೊಳಗಿದ್ವಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿನ ರಥಸಪ್ತಮಿ ಅಂತ ಕರೆಯೋದು. ಇವತ್ತಿನ ವಿಶೇಷ ಏನಂದ್ರೆ ಸೂರ್ಯದೇವ ತನ್ನ 7 ಕುದುರೆಗಳ ರಥವನ್ನ ಉತ್ತರ ಗೋಳಾರ್ಧದ ಕಡೆಗೆ ತನ್ನ ಪಯಣವನ್ನ ಆರಂಭ ಮಾಡ್ತಾನ. ಅದಕ್ಕೆ ಇದನ್ನ ಉತ್ತರಾಯಣ ಅಂತ ಕರೆಯೋದು. ರಥಸಪ್ತಮಿ ದಿವಸ ಮಾಡುವಂತಹ ಆಚರಣೆಗಳಿಗೆ ತನ್ನದೇ ಆದಂಥ ಒಂದು ಮಹತ್ವ ಅದ. ನಾವು ಗೋವಾದೊಳಗಿದ್ರೇನಾಯ್ತು, ಕರ್ನಾಟಕದೊಳಗೆ ಇಲ್ದಿದ್ರೇನಾಯ್ತು, ನಮ್ಮ ಪರಂಪರೆಯಿಂದ ಮಾಡ್ಕೊತ ಬಂದಿರುವಂಥ ಹಬ್ಬಗಳನ್ನು ಮಾತ್ರ ತಪ್ಪಿಸ್ಬಾರ್ದು. ನಾವು ಮನೆಯೊಳಗೆ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಕೃತಿ ಪದ್ಧತಿಗಳೆಲ್ಲ ಗೊತ್ತಾಗ್ತವೆ. ರಥಸಪ್ತಮಿ ದಿವಸ ನಾವೇನು ಮಾಡಿದ್ವಿ, ಏನೇನು ಆಚರಣೆಗಳನ್ನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅನ್ನೋದನ್ನು ತೋರಿಸ್ತೀನಿ. ರಥಸಪ್ತಮಿ ದಿವಸ ನಾವು ಸೂರ್ಯೋದಯಕ್ಕೆ ಸರಿಯಾಗಿ ಸಮುದ್ರ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ವಾಪಸ್ ನಾವು ಉಳ್ಕೊಂಡಿರೋ ರೂಮಿಗೆ ಬಂದ್ವಿ. ರಥಸಪ್ತಮಿ ದಿವಸ ನಮ್ಮ ಕಡೆ ಒಂದು ಪದ್ಧತಿ ಅದ. ಅದೇನಂದ್ರೆ ಮನೆಯೊಳಗೆ 5 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಹುಡುಗರು ಇದ್ರಂದ್ರೆ ಅವ್ರಿಗೆ ಅವತ್ತು ರಥಸಪ್ತಮಿ ದಿವಸ ಬಾಳೆಹಣ್ಣು ಮತ್ತು ಬದ್ನಿಕಾಯಿನ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಪೀರಿಸುವಂಥ ಪದ್ಧತಿ ಅದ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮಮ್ಮ ನಮಗೆಲ್ಲ ಈ ಪದ್ಧತಿಗಳನ್ನು ಮಾಡ್ಸ್ಯಾರ. ಹಾಗಾಗಿ ನಾನು ನನ್ನ ಮಗಳಿಗೆ ಈ ಎಲ್ಲ ಪದ್ಧತಿಗಳು ತಪ್ಪಬಾರ್ದು ಅಂತ ಹೇಳಿ ಪ್ರತಿಯೊಂದನ್ನು ಮಾಡಿಸ್ತೀನಿ. ಸುಗ್ಗಿ ಸಮಯದೊಳಗೆ ಬರುವಂಥ ಈ ರಥಸಪ್ತಮಿಗೆ ಹೆಣ್ಣು ಹುಡುಗರ ಕಡೆಯಿಂದ ಬಾಳೆಹಣ್ಣು ಮತ್ತು ಬದ್ನಿಕಾಯಿನ ಯಾಕೆ ಕೊಡಿಸ್ತಾರಂದ್ರೆ, ಬಾಳೆಹಣ್ಣು ಮತ್ತು ಬದ್ನಿಕಾಯಿನ ದಾನ ಮಾಡೋದ್ರಿಂದ ಐಶ್ವರ್ಯ ಮತ್ತು ಸಂತಾನದ ಭಾಗ್ಯ, ಆಮೇಲೆ ಮುಂದಿನ ಜೀವನ ಎಲ್ಲ ಚಲೋ ಇರ್ತದೆ ಅಂಥೇಳಿ ಅನ್ನುವಂಥ ಒಂದು ನಂಬಿಕೆ. ಹಾಗಾಗಿ ಪ್ರತಿ ವರ್ಷವೂ ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ಈ ಪದ್ಧತಿನ ಮಾಡಿಸ್ತಾರೆ. ಈಗಿನ ಕಾಲದೊಳಗೆ ಎಲ್ಲ ಸೀಸನ್ದೊಳಗೂ ಎಲ್ಲ ತರಕಾರಿ ಸಿಗ್ತಾವೆ. ಸೀಸನ್ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ರೆ ಹಿಂದಿನ ಕಾಲದೊಳಗೆ ಹಂಗಿರಲಿಲ್ಲ. ಪ್ರತಿ ಸೀಸನ್ನಿಗೆ ಅದರದ್ದೇ ಆದಂಥ ಹಣ್ಣುಗಳು ತರಕಾರಿಗಳು ಸಿಗ್ತಿದ್ವು. ಹಾಗಾಗಿ ಈ ಕಾಮನ್ ಆಗಿ ಸಿಗುವಂಥವಂದ್ರೆ ಬಾಳೆಹಣ್ಣು ಮತ್ತು ಬದ್ನಿಕಾಯಿ. ಹಾಗಾಗಿ ಆ ಒಂದು ಉದ್ದೇಶನೂ ಇರ್ಬೋದೇನೋ. ಮಗಳ ಕಡೆ ಕೊಡಿಸ್ಬೇಕಂಥೇಳಿ ಬಾಳೆಹಣ್ಣು ಮತ್ತು ಬದ್ನಿಕಾಯಿನ ಎಲ್ಲ ತೊಗೊಂಡು ಬಂದು ರೆಡಿ ಇಟ್ಕೊಂಡಿದ್ವಿ. ಕನಿಷ್ಠ ಒಂದು 5 ಮನೆಗಾದ್ರೂ ಬೀರಿಸ್ಬೇಕು. ನಮಗೆ ಗೋವಾದೊಳಗೆ ಪರಿಚಯ ಇರೋದಂದ್ರೆ ಒಂದು ಮನೆ ಇತ್ತು. ಅದು ನಮ್ಮ ಮನೆಯವರ ಫ್ರೆಂಡ್ ಮನೆ. ಹಾಗಾಗಿ ಇನ್ನು ಉಳಿದಿದ್ದ 4 ಮನೆ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡುವಾಗ ಅವ್ರ ಮನೆ ಹತ್ರನ ಒಂದು ಮಠ ಇತ್ತು. ಹಾಗಾಗಿ ಆ ಮಠಕ್ಕೆ ಹೋಗಿನ ಕೊಟ್ಬಿಡೋಣ, ಬಿಡೋಕ್ಕಿಂತ ಎಲ್ಲೋ ಒಂದು ಕಡೆ ಸಮರ್ಪಣೆ ಆಗಲಿ ಅಂಥೇಳಿ ವಿಚಾರ ಮಾಡಿದ್ವಿ. ಮಗಳಿಗೆ ಲಂಗ ಬ್ಲೌಸ್ ಹಾಕಿ ಉದ್ದನ ಹೆರಳು ಒಡವಿ ವಸ್ತ ಹೆಣ್ಣು ಹುಡುಗರು ಅಂದಮೇಲೆ ಕೇಳಬೇಕಾ, ಎಲ್ಲ ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ಮಠದ ಕಡೆ ಹೊಂಟ್ವಿ. ನಾವು ಹೋಗಿದ್ದು ಸೌತ್ ಗೋವಾ ಅಂದರೆ ದಕ್ಷಿಣದ ಗೋವಾದ ಕಾಣ್ಕೋಣ ಹತ್ರ ಬರುವಂಥ ಗೋಕರ್ಣ ಪರ್ತಗಾಳಿ ಮಠಕ್ಕೆ ಹೋಗಿದ್ವಿ. ಈ ಪರ್ತಗಾಳಿ ಮಠ ಕುಶಾವತಿ ನದಿ ದಂಡಿ ಮೇಲೆ ಇರುವಂಥ ವಿಶಾಲವಾದಂಥ ಜಾಗದೊಳಗಿರುವಂಥ ದೊಡ್ಡದಾಗಿರುವಂಥ ಮಠ ಇದು. ನಾವು ಹೋದಾಗ ಈ ಮಠದೊಳಗೆ ಕನ್ಸ್ಟ್ರಕ್ಷನ್ ಕೆಲಸ ನಡೀಲಿಕತ್ತಿತ್ತು. ಹಾಗಾಗಿ ಜಾಸ್ತಿ ಒಳಗೆಲ್ಲೂ ನಮ್ಮನ್ನು ಬಿಡಲಿಲ್ಲ. ಎಲ್ಲೆಲ್ಲಿ ಅನುಕೂಲ ಆಗ್ತದೋ ಅಷ್ಟಷ್ಟೇ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡ್ವಿ. 13ನೇ ಶತಮಾನದೊಳಗೆ ಆಚಾರ್ಯ ಮಧ್ವರು ಸ್ಥಾಪಿಸಿದಂಥ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಮೊದಲ ಗೌಡ ಸಾರಸ್ವತ ಮಠ ಅಂದ್ರೆ ಈ ಮಠ. ಈ ಮಠಕ್ಕೆ ಜೀವೋತ್ತಮ ಮಠ ಅಂತಲೂ ಕರೀತಾರೆ. ಈ ಮಠದ ಮುಖ್ಯ ಆಕರ್ಷಣೆ ಅಂದ್ರೆ ವೀರವಿಠಲ ದೇವರು. ವಿಷ್ಣುವಿನ ಅವತಾರ ಆಗಿರುವಂಥ ವಿಠಲ ಕೈಯೊಳಗೆ ಆಯುಧ ಹಿಡ್ಕೊಂಡಿರೋದ್ರಿಂದ ಈ ವಿಠಲನಿಗೆ ವೀರವಿಠಲ ಅಂತ ಕರೀತಾರೆ. ಇನ್ನೊಂದು ಮುಖ್ಯವಾಗಿ ಎಲ್ಲರನ್ನೂ ತನ್ನ ಕಡೆ ಸೆಳೆಯುವಂಥ ಮೂರ್ತಿ ಅಂದ್ರೆ ಅದು ಶ್ರೀರಾಮ ಲಕ್ಷ್ಮಣ ಸೀತಾ ಸಮೇತ ಇರುವಂತಹ ಮೂರ್ತಿ. ಈ ರಾಮನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಹಿನ್ನೆಲೆ ಅದ. ಗೋಕರ್ಣ ಮಠದ ಪರಂಪರೆಯೊಳಗ 6ನೇ ಯತಿವರ್ಯರಾದ ಶ್ರೀ ರಾಮಚಂದ್ರ ತೀರ್ಥ ಶ್ರೀಗಳಿಗೆ
ಒಂದು ದೈವಿ ಸೂಚನೆ ಆಗ್ತದ. ಅದೇನಂದ್ರ ಗೋಕರ್ಣ ಮಠದ ಹಿಂಭಾಗದೊಳಗ ಹುಡುಕಾಡಿದಾಗ ವಿಶ್ವಕರ್ಮನಿಂದ ನಿರ್ಮಿತವಾಗಿರುವಂಥ ಶ್ರೀರಾಮ, ಲಕ್ಷ್ಮಣ, ಸೀತಾ ಮತ್ತು ಶ್ರೀ ಮಾರುತಿ ಹಿಂಗ 4 ಪ್ರತಿಮೆಗಳು ಸಿಗ್ತಾವ. ಸಿಕ್ಕಿರೋ ಪ್ರತಿಮೆಗಳನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಾಗ ಈ ಎಲ್ಲ ಮೂರ್ತಿಗಳನ್ನು ಹೊತ್ತುಕೊಂಡು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಂಗೆ ಮತ್ತು ಎಲ್ಲಿ ಆ ಮೂರ್ತಿಗಳು ಭಾರ ಅನ್ನಿಸ್ತಾವಲ್ಲ ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ದೈವಿ ಪ್ರೇರಣೆ ಆಗ್ತದೆ ಅವರಿಗೆ. ಅದೇ ಪ್ರಕಾರನ ಶ್ರೀಗಳು ಎಲ್ಲ ಮೂರ್ತಿಗಳನ್ನು ತಗೊಂಡು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾರೆ. ಉತ್ತರ ದಿಕ್ಕಿನ ಒಂದು ಸ್ಥಳದೊಳಗ ಆ ಮೂರ್ತಿಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಅವರಿಗೆ ಭಾರ ಅಂತ ಅನ್ನಿಸ್ತದ. ಆದ್ರೆ ಅಲ್ಲೇ ನೀರಿನ ಸಮಸ್ಯೆ ಇರೋದ್ರಿಂದ ಹೆಂಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಆಗ ಶ್ರೀಗಳಿಗೆ ಮತ್ತೆ ದೈವಿ ಪ್ರೇರಣೆ ಆಗ್ತದೆ. ಅದೇನಂದ್ರೆ ಮುಂಜಾನೆ ಒಂದು ಧೇನು ಪ್ರತ್ಯಕ್ಷವಾಗ್ತದ. ಅದು ಎಲ್ಲಿ ಕ್ಷೀರಧಾರೆಯನ್ನು ಮಾಡ್ತದೋ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ಆಗ್ತದೆ. ಅದೇ ಪ್ರಕಾರನ ಮರುದಿನ ಮುಂಜಾನೆ ಒಂದು ಧೇನು ಬರ್ತದೆ. ಅದರ ಜೊತೆನೇ ಸ್ವಾಮಿಗಳು ಮೂರ್ತಿಗಳನ್ನು ತಗೊಂಡು ಪ್ರಯಾಣವನ್ನು ಶುರು ಮಾಡ್ತಾರೆ. ಬೆಟ್ಟ ಗುಡ್ಡ ಹತ್ತಿ ಇಳಿದು ಅರಣ್ಯ ಮಾರ್ಗವಾಗಿ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾರೆ. ಸುತ್ತಲೂ ಪರ್ವತ ಕಾನನಗಳಿಂದ ಕೂಡಿದಂಥ ರಮಣೀಯ ಪ್ರದೇಶ. ಅಲ್ಲಿ ಕುಶಾವತಿ ನದಿ ತೀರದೊಳಗೆ ಧೇನು ಕ್ಷೀರಧಾರೆಯನ್ನು ಮಾಡ್ತದೆ. ಅಲ್ಲೇನೆ ಸೀತಾ ಸಹಿತ ಲಕ್ಷ್ಮಣ ಶ್ರೀರಾಮನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಪ್ರತಿಷ್ಠಾಪನೆ ನಡೆದಿದ್ದು 1578ನೇ ಇಸ್ವಿ ಒಳಗೆ. ಮುಂದೆ ಇದ ಪರ್ತಗಾಳಿ ಮಠ ಅಂಥೇಳಿ ಪ್ರಸಿದ್ಧಿಯನ್ನು ಹೊಂತು. ಪ್ರತಿ ವರ್ಷ ಇಲ್ಲಿ ರಾಮನವಮಿ ಉತ್ಸವವನ್ನು ಭಾಳ ಚಂದ ಮಾಡ್ತಾರಂತ. ಈ ಮಠದೊಳಗಿರೋ ಇನ್ನೊಂದು ಆಕರ್ಷಣೆ ಏನಂದ್ರೆ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. ಕಟ್ಟಿಗೆ ಮೇಲೆ ಕೆತ್ತಿರುವಂಥ ಸೂಕ್ಷ್ಮವಾದ ಕೆತ್ತನೆ. ಅದ್ರ ಜೊತೆಗೆ ಮಠದೊಳಗೆ ಅಲ್ಲಲ್ಲೇ ಗೋಡೆಗಳ ಮೇಲೆ ಬಿಡಿಸಿರುವಂತಹ ಪೇಂಟಿಂಗ್ಸ್ಗಳು. ಇಲ್ಲಿ ಕಾಣೋ ಈ ಬಾಗಿಲು ಒಂದು ವಿಶೇಷಣ. ಯಾಕಂದ್ರೆ ಇಲ್ಲೇ 24 ವಿಷ್ಣುವಿನ ಅವತಾರದ ಮೂರ್ತಿಗಳನ್ನು ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡ್ಯಾರ. ಈ ಮಠದ ಇನ್ನೊಂದು ವಿಶೇಷ ಏನಂದ್ರೆ 77 ಅಡಿ ಎತ್ತರದ ಕಂಚಿನ ಶ್ರೀರಾಮನ ಮೂರ್ತಿಯನ್ನು ಮಠದ ಮುಂಭಾಗದೊಳಗೆ ಪ್ರತಿಷ್ಠಾಪನೆಯನ್ನು ಮಾಡ್ಯಾರ. ಇದಕ್ಕೆ ಆದರ್ಶಧಾಮ ಅಂಥೇಳಿ ಕರೀತಾರೆ. ಈ ಪ್ರತಿಮೆಯನ್ನು ಪ್ರಧಾನಮಂತ್ರಿಗಳಾದ ಮೋದಿಯವರು ಉದ್ಘಾಟನೆಯನ್ನು ಮಾಡಿದರು. ರಾತ್ರಿ ಹೊತ್ತು ಇಲ್ಲಿನ ಲೈಟ್ಗಳನ್ನು ನೋಡಿದ್ರೆ ದೂರದಿಂದ ನೋಡಿದ್ರೆ ರಾಮನ ಬಿಲ್ಲು ಬಾಣದ ಆಕಾರದೊಳಗೆ ಕಾಣಿಸ್ತಾವ. 1475 ನಾರಾಯಣ ತೀರ್ಥರಿಂದ ಸ್ಥಾಪಿತವಾದಂಥ ಈ ಮಠಕ್ಕೆ 550 ವರ್ಷದ ಇತಿಹಾಸ ಅದ. ಏಷ್ಯಾದಲ್ಲೇನೆ ಅತಿ ಎತ್ತರವಾದಂಥ ರಾಮನ ಪ್ರತಿಮೆಯನ್ನು ನಾವಿಲ್ಲಿ ನೋಡ್ಬೋದು. 550 ಕೋಟಿ ರಾಮನಾಮ ಜಪ ಮಾಡಿ ಅದು 511 ದಿನದೊಳಗನ ಮಾಡಿ ಮುಗಿಸ್ಯಾರ. ಇದು ವಿಶೇಷ. ಪ್ರಸ್ತುತ ಈ ಮಠದ ಸ್ವಾಮಿಗಳ ಹೆಸರು ವಿದ್ಯಾಧೀಶ ತೀರ್ಥರು. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಗೋವಾಕ್ಕೆ ಹೋಗಿರೋ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಂಗಿಲ್ಲ. ಹಂಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.